ಸೊ ಒಂದು ಮೊಟ್ಟೆ ಕತೆ ನೀವು ನೋಡ್ತಾ ಇರುವಾಗ ಸಿಂಪಲ್ ಸಿನಿಮಾ ಆಗಿರ್ಬೋದು, ಕ್ರಾಫ್ಟ್ ವೈಸ್ ಏನು ದೊಡ್ಡದು ಇರೋದೇ ಇರ್ಬೋದು, ಅದು ರಾಜ್ಗೆ ಬರಲ್ಲ ಅಂತಲ್ಲ, ಬಟ್ ನಮ್ಮ ಬಜೆಟ್ ಲಿಮಿಟೇಷನ್ಸ್ ಇಂದ. ಇಟ್ಸ್ ನಾಟ್ ಬಿಕಾಸ್ ರಾಜ್ ಕಾಂಟ್ ರೈಟ್ ಸೀನ್ಸ್ ಲೈಕ್ ದ್ಯಾಟ್, ಆ ಥರ ಅಲ್ಲ. ಅದಕ್ಕೆ ಒಳ್ಳೆ ನಿದರ್ಶನ ನೆಕ್ಸ್ಟ್ ಬರೋ ಸಿನಿಮಾ ಅಂತ ನಾನು ಹೇಳ್ಬೋದು, ಗರುಡ ಗಮನ ಋಷಭವಾಹನ. ಪುನೀತ್ ಸರ್ ರಿಯಲಿ ಲವ್ ದ ಮೂವಿ. ಅಂದರೆ ಅವರು ಒಂದು ಮಾತು ಹೇಳಿದರು, ಅದು ನನಗೆ ತುಂಬ ಖುಷಿ ಆಯಿತು. ಅಪ್ಪಾಜಿಯವ್ರನ್ನ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ, ಬೇರೆ ಬೇರೆ ಸಿನಿಮಾದವರು, ಆದರೆ ನಿಮ್ಮದು ಮಾತ್ರ ನನ್ನ ಹೃದಯಕ್ಕೆ ತಟ್ಟಿದ್ದು ಅಂತ. ಬಟ್ ಒಂದು ಮೊಟ್ಟೆ ಕತೆ ಅಂತ ಸಿನಿಮಾ ನನಗೆ ಇನ್ನೊಂದು ಸರಿ ಮಾಡ್ತೇನೆ ಅನ್ನೋವಂಥದ್ದು ನನ್ನ ಹತ್ರ ಕೇಳಿದರೆ ಆಗಲ್ಲ ಅಂತಲೇ ನಾನು ಹೇಳೋದು. ಎಲ್ರಿಗೂ ನಮಸ್ಕಾರ, ನಾನು ಸುಹಾನ್ ಪ್ರಸಾದ್, ಒಂದು ಮೊಟ್ಟೆಯ ಕತೆ ಚಿತ್ರದ ನಿರ್ಮಾಪಕ. ಎಲ್ಲೋ ಒಂದು ಡೆಸ್ಟಿನಿ ಹೇಳ್ತಾರಲ್ಲ, ಸೊ ಆ ಡೆಸ್ಟಿನಿಯಿಂದ ಮೋಸ್ಟ್ಲಿ ನಾವಿಬ್ಬರು ಸಿಕ್ಕಿದ್ದು ಅಂತ ಆಗ್ಬೋದು. ಯಾಕಂತಂದರೆ ನಾನು ಒಂದು ಸಿನಿಮಾ ಮಾಡಿ ಸ್ಟ್ರಗಲ್ ಮಾಡ್ತಾಯಿದ್ದೆ. ರಂಗ್ ಸಿನಿಮಾ ಆಗಾಗಲೇ ನಂದು ಆಗಿತ್ತು 2014 ಆ್ಯಂಡ್ ನಾನು ಒಂದು ಪ್ರೊಡಕ್ಷನ್ ಕಂಪನಿ ಓಪನ್ ಮಾಡಿದ್ದೆ, ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ಅಂತ, ನಮ್ಮದೇ ಗೆಳೆಯರ ಜೊತೆ ಎಲ್ಲ ಸೇರಿ. ಸೊ ಆಗ ರಾಜ್ ಅವ್ರದ್ದೇ ಒಂದು ಸ್ಟ್ರಗಲಿಂದ ಬಂದಿದ್ದರು. ಅಂದರೆ ಸುಮಾರು ಒಂದು 3-4 ಸ್ಕ್ರಿಪ್ಟ್ ಹಾಫ್ ಫಿನಿಷ್ ಮಾಡಿ ಆಗದೆ ಸಿನಿಮಾ ಅಂಥದ್ದೆಲ್ಲ ಆಗ್ತಾಯಿತ್ತು. ಆ್ಯಂಡ್ ಅದಾದಮೇಲೆ ಅವರು ಒಂದು ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಹೊರಟರು. ಯಾಕೆ ನಾವೇ ಮಾಡಬಾರ್ದು ಅಂತ ಅವರು ಒಂದು ಟೀಮ್ ಕಟ್ಟಿ ಅಲ್ಲಿಂದ ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಹೊರಟರು. ನಾನಿಲ್ಲಿ ಪ್ರೊಡಕ್ಷನ್ ಕಂಪನಿ ಸ್ಟಾರ್ಟ್ ಮಾಡಿ ನಮ್ಮದೇ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೆ. ಆ್ಯಂಡ್ ಆ ಒಂದು ಶಾರ್ಟ್ ಫಿಲ್ಮಿಗೆ ವಿನೀತ್ನ ಕಾಸ್ಟ್ ಮಾಡಿದರು. ಈಗ ತಮ್ಮನ ಕ್ಯಾರೆಕ್ಟರ್ ಮಾಡಿರೋ ವಿನೀತ್ನ ಕಾಸ್ಟ್ ಮಾಡಿದರು. ವಿನೀತ್ ನಾನು ಪಾರ್ಟ್ನರ್ಸ್ ಮ್ಯಾಂಗೋ ಪಿಕಲಲ್ಲಿ ಆ್ಯಂಡ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಹೀಗೆ ವಿನೀತ್ ಬಂದು ಒಂದು ಸಾರಿ ನನಗೆ ಹೀಗೆ ಈ ಶಾರ್ಟ್ ಫಿಲ್ಮ್ ಕತೆ ಹೇಳಿದಾಗ ನಂಗೆ ತುಂಬ ಯುನೀಕ್ ಅನಿಸ್ತು. ಈ ರೈಟ್ರಲ್ಲಿ ಏನೋ ಒಂದು ಫ್ರೆಶ್ನೆಸ್ ಇದೆ. ರಾಜ್ ನಾನು ಫ್ರೆಂಡ್ಸ್ ಆಗಿರಲಿಲ್ಲ ಅಷ್ಟು, ಬಟ್ ಪ್ರೋಗ್ರಾಮ್ಸಲ್ಲೆಲ್ಲ ಸಿಗ್ತಾಯಿದ್ವಿ, ಹೀಗೆ ಮಂಗಳೂರಲ್ಲಿ ಕಾಂಟ್ಯಾಕ್ಟ್ಸ್ ಇತ್ತು ಅಷ್ಟೇ, ಬಟ್ ಫ್ರೆಂಡ್ಸ್ ಆಗಿರಲಿಲ್ಲ. ಬಟ್ ನನಗನ್ನಿಸ್ತು ಐ ಹ್ಯಾವ್ ಟು ಹಿಯರ್ ದಿಸ್ ದ ಹೋಲ್ ಥಿಂಗ್ ಅಂತ ಅನಿಸ್ತು. ಸೊ ನಾನೇನು ಹೇಳಿದೆ, ವಿನೀತ್ಗೆ ಹೇಳಿದೆ, ವಿನೀತ್ ಒಂದು ಕೆಲಸ ಮಾಡು, ನನಗೆ ರಾಜ್ ಹತ್ರ ಒಂದು ಸರಿ ಒಂದು ಮೀಟಿಂಗ್ ಅರೇಂಜ್ ಮಾಡು, ನನಗೆ ಇದು ಕೇಳಬೇಕು, ಆ ಶಾರ್ಟ್ ಸ್ಟೋರಿ ಏನಿದೆ ಕೇಳಬೇಕು ಅಂತ. ಸೊ ರಾಜು ಒಪ್ಕೊಂಡ್ರು. ಸೊ ನಾನೇನು ಇಂಟೆನ್ಷನಿಂದ ಹೋಗಿಲ್ಲ, ಬಟ್ ಆ ಶಾರ್ಟ್ ಫಿಲ್ಮ್ನ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಐ ಥಾಟ್ ಇಟ್ಸ್ ವೆರಿ ಬ್ರಿಲಿಯಂಟ್. ಈ ಯುನೀಕ್ ಐಡಿಯಾನ ಶಾರ್ಟ್ ಫಿಲ್ಮಲ್ಲಿ ಯಾಕೆ ವೇಸ್ಟ್ ಮಾಡಬೇಕು? ಅಂದರೆ ಶಾರ್ಟ್ ಫಿಲ್ಮ್ ಮಾಡೋದೆಲ್ಲ ವೇಸ್ಟ್ ಅಂತಲ್ಲ. ಶಾರ್ಟ್ ಫಿಲ್ಮ್ ಈಸ್ ನನ್ನ ಪ್ರಕಾರ ಟು ಅಡ್ಯಾಪ್ಟ್ ಯುವರ್ ಸ್ಕಿಲ್ಸ್. ನಿಮ್ಮ ಕ್ರಾಫ್ಟನ್ನು ಎಷ್ಟು ನೀವು ನಿಪುಣರಾಗೋಕ್ಕಾಗುತ್ತೆ ಅದಕ್ಕೋಸ್ಕರ ನಾವು ಶಾರ್ಟ್ ಫಿಲ್ಮ್ ಮಾಡೋದು. ಬಟ್ ಮೀಡಿಯಮ್ ಥರ ನೋಡಿದ್ರೆ ನೀವು ಅದು ಎಲ್ಲಿವರೆಗೆ ರೀಚ್ ಆಗ್ಬೋದು ಅಂತ, ಕಾನ್ಸ್ವರೆಗೂ ಎಲ್ಲ ಹೋಗುತ್ತೆ, ಬಟ್ ಮೀಡಿಯಮ್ ರೀತಿ ನೋಡಿದ್ರೆ ಅದು ಅಷ್ಟೊಂದು ರೀಚ್ ಆಗೋಕ್ಕಾಗಲ್ಲ. ಯೂಟ್ಯೂಬ್ವರೆಗೆ ಸೀಮಿತ ಆಗ್ಬೋದು, ಅಂಥದ್ದೆಲ್ಲ ಆಗೋ ಚಾನ್ಸಸ್ ಇದೆ. ಸೊ ಈ ಯುನೀಕ್ ಐಡಿಯಾನ ಯಾಕೆ ನಾವು ವೇಸ್ಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಾನೇ ಸಜೆಷನ್ ಕೊಟ್ಟೆ, ಇದನ್ನೊಂದು ಫೀಚರ್ ಫಿಲ್ಮ್ ಸ್ಕ್ರಿಪ್ಟಿಗೆ ಟ್ರೈ ಮಾಡಿ, ಏನಾಗುತ್ತೆ ನೋಡೋಣ ಅಂತ. ಸೊ ದೆನ್ ವಾಟ್ ಇಸ್ ಡನ್ ಇಸ್ ಹಿಸ್ಟ್ರಿ. ಸಿ ಚಾಲೆಂಜಸ್ ಅಂದರೆ ನಾವು ಕೂಡ ನಮ್ಮ ಕಂಪನಿಯಿಂದ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇರೋವಂಥ ಸಿನಿಮಾ, ಅದು ಕಂಪನಿ ಅಂತ ಇರಲಿಲ್ಲ. ಈಗ ಸಿನಿಮಾ ಆದಮೇಲೆ ಅದೆಲ್ಲ ಆಗಿರ್ತಿದ್ದು, ಬಟ್ ವಿ ಆರ್ ಆಲ್ ಫ್ರೆಂಡ್ಸ್. ಅಂದರೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಎಲ್ಲರೂ ಸೇರಿ ಇದನ್ನು ಮಾಡಬೇಕು ಅನ್ನೋವಂಥ ಇದು ಇತ್ತು. ಬಿಟ್ಟರೆ ಇದೊಂದು ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀವಿ ನಾವು, ಇದೊಂದು ದೊಡ್ಡ ವಿಷಯ, ಸಿನಿಮಾ ಪ್ರೊಫೆಷ್ನಲ್ಸ್ ಹೇಗೆ ಮಾಡ್ತಾರೆ ಹಾಗೆ ಅನ್ನೋ ಅಂತ ಏನು ಅಂದರೆ ನಿರ್ಬಂಧನೆಗಳಿರಲಿಲ್ಲ. ಅಂದರೆ ನಾವು ಎಲ್ಲರೂ ಸ್ಟಾರ್ಟರ್ಸೇ, ನಾನೊಬ್ಬನು ಒಂದು ಸಿನಿಮಾ ಮಾಡಿದ್ದೆ ಅಷ್ಟೇ, ಬಟ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಅ ಸ್ಟಾರ್ಟರ್. ಸೊ ಮತ್ತು ಪ್ರತಿಯೊಂದು ಟೀಮು ಕೂಡ ಎಲ್ರಿಗೊಂದು ಹೊಸ್ತು. ಸೊ ವಾಟ್ ಈಸ್ ಅಹೆಡ್ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಏನಾಗುತ್ತೆ, ಇದು ಈ ರೀತಿ ಮಾಡಿದರೆ ಒಳ್ಳೆಯದಾ, ಈ ರೀತಿ ಮಾಡಿದರೆ ಒಳ್ಳೆಯದಾ, ಇಟ್ ಈಸ್ ಆಲ್ ಟ್ರಯಲ್ ಆ್ಯಂಡ್ ಎರರ್ ಪ್ರೋಸೆಸ್ ನಮಗೆ ಆಗ. ಸೊ ನಾವೇನು ಮಾಡಿದ್ವಿ ಅಂದರೆ ಫಸ್ಟ್ ಫಂಡ್ ರೇಸ್ ಆಗಬೇಕು. ಸೊ ನಾನು ಹೇಗಿದ್ರು ಪ್ಲ್ಯಾನ್ ಮಾಡಿದ್ದೆ, ಒಂದು ಪ್ರೊಡಕ್ಷನ್ ಕಂಪನಿ ಮಾಡಬೇಕು ಹಾಗೆ ಅಂತ. ನಾನು ಸ್ವಲ್ಪ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಎಲ್ಲ ಫಂಡ್ಸ್ ಎಲ್ಲ ಅರೇಂಜ್ ಮಾಡಿ, ಅಂದರೆ ಸಿನಿಮಾ ಹೇಗಾದರೂ ಆಗಬೇಕು ಅಂತ. ಬಟ್ ನಾನು ರಾಜ್ಗೆ ಹೇಳಿದ್ದೆ, ನಮ್ಮ ಹತ್ರ ಬಜೆಟ್ ಇರೋದು ಇಷ್ಟೇ ಅಂತ. ಒಂದು ರೈಟರ್ ಸ್ಕ್ರಿಪ್ಟ್ ಬರಿತಾನೆ ಅಂತ ಅಂದರೆ ಅವನಿಗೆ ಪ್ರತಿಯೊಂದು ಅವನ ತಲೆಯಲ್ಲಿ ಇರಬೇಕು. ಇದಕ್ಕೆ ಎಷ್ಟು ಬಜೆಟ್ ಹೋಗ್ಬೋದು, ಎಷ್ಟು ಬಜೆಟಲ್ಲಿ ಆಗ್ಬೋದು. ಒಂದೊಂದು ಸರಿ ನಮ್ಮ ಕ್ರಿಯೇಟಿವ್ ಲಿಮಿಟೇಷನ್ಸ್ ನಮಗೆ ಕ್ಯಾಚ್ ಮಾಡೋಕ್ಕಾಗಲ್ಲ. ನಾವು ಬರಿತಾ ಹೋಗ್ತೀವಿ ಆ್ಯಂಡ್ ದ ಬಜೆಟ್ ಮೂವ್ಸ್ ಆನ್. ಬಟ್ ರಾಜ್ಗೆ ಆಗಿದ್ದು ರಿವರ್ಸ್ ಪ್ರೋಸೆಸ್. ನಾನು ಹೋಗಿ ಫಸ್ಟ್ ಹೇಳಿದ್ದು ಇಷ್ಟೇ ಬಜೆಟ್ ಇರೋದು, ಇಷ್ಟಕ್ಕೆ ಬರೀರಿ ಅಂತ. ಸೊ ಹಿ ಡಿಡ್ ಇಟ್ ಇನ್ ಅ ಸರ್ಟೇನ್ ವೇ. ಸೊ ಒಂದು ಮೊಟ್ಟೆ ಕತೆ ನೀವು ನೋಡ್ತಾ ಇರುವಾಗ ಸಿಂಪಲ್ ಸಿನಿಮಾ ಆಗಿರ್ಬೋದು, ಕ್ರಾಫ್ಟ್ ವೈಸ್ ಏನು ದೊಡ್ಡದು ಇರೋದೇ ಇರ್ಬೋದು,
ಅದು ರಾಜ್ಗೆ ಬರಲ್ಲ ಅಂತಲ್ಲ, ಬಟ್ ನಮ್ಮ ಬಜೆಟ್ ಲಿಮಿಟೇಷನ್ಸಿಂದ. ಆ ಬಜೆಟ್ ಲಿಮಿಟೇಷನ್ನಿಂದ ಎಷ್ಟು ಸಿಂಪಲ್ ಇಡೋಕ್ಕಾಗುತ್ತೆ, ನೀವು ಒಂದು ಮಟ್ಟಿಗೆ ನೋಡಿದರೆ ಇಟ್ಸ್ ನಥಿಂಗ್ ಬಟ್ ಬೆಡ್ಡಲ್ಲಿ ಕುತ್ಕೊಂಡು ಕಾನ್ವರ್ಸೇಷನ್, ಪಾರ್ಕಲ್ಲಿ ಕುತ್ಕೊಂಡು ಕಾನ್ವರ್ಸೇಷನ್, ಈ ಎರಡೆರಡು ಕ್ಯಾರೆಕ್ಟರ್ ಕುತ್ಕೊಂಡು ಕಾನ್ವರ್ಸೇಷನ್ ಮಾಡುವಂಥದ್ದು. ಇಟ್ಸ್ ನಾಟ್ ಬಿಕಾಸ್ ರಾಜ್ ಕಾಂಟ್ ರೈಟ್ ಸೀನ್ಸ್ ಲೈಕ್ ದ್ಯಾಟ್, ಆ ಥರ ಅಲ್ಲ. ಅದಕ್ಕೆ ಒಳ್ಳೆ ನಿದರ್ಶನ ನೆಕ್ಸ್ಟ್ ಬರೋ ಸಿನಿಮಾ ಅಂತ ನಾನು ಹೇಳ್ಬೋದು, ಗರುಡಗಮನ ಋಷಭವಾಹನ. ಸೊ ಈ ರೀತಿ ಅದಕ್ಕೋಸ್ಕರನೇ ಡಿಸೈನ್ ಮಾಡಿ ಬರೆದಿರೋ ಅಂಥ ಸಿನಿಮಾ ಅದು. ಸೊ ಅಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ಚಾಲೆಂಜಸ್ ಅಂತ ಹೇಳಿದರೆ ಎಕ್ಸ್ಪ್ಲೋರಿಂಗ್ ದ ಅನ್ನೋನ್ ಅಂತ ಹೇಳ್ಬೋದು. ಅಂದರೆ ನಮಗೆ ಗೊತ್ತಿಲ್ಲದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ 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 ಹೋಗಿದ್ವಿ. ಏನೂ ಗೊತ್ತಿರಲಿಲ್ಲ ನಮಗೆ. ಒಂದೊಂದು ಸಾರಿ ಇಗ್ನೋರೆನ್ಸ್ ಬ್ಲಿಸ್ ಅಂತ ಹೇಳ್ತಾರಲ್ವ, ಅಂದರೆ ಗೊತ್ತಿಲ್ಲದ್ದೇ ಬ್ಲಿಸ್ ಅಂತ. ತುಂಬ ಗೊತ್ತಿದ್ದರೆ ಹೆದರಿಕೆ ಇರುತ್ತೆ, ಅಂದರೆ ಭಯ ಇರುತ್ತೆ ಅದ್ರ ಬಗ್ಗೆ, ಅಂದರೆ ಏನಾಗುತ್ತೋ ಏನಾಗುತ್ತೋ ನಮಗೇನು ಗೊತ್ತಿರಲಿಲ್ಲ. ಸೊ ಎಲ್ಲರೂ ಬಾವಿಗೆ ಹಾರಿದ್ದೆ ಸೊ ಅಂತ ಹೇಳ್ಬೋದು ಶಾರ್ಟಾಗಿ. ನೋಡಿ, ಎರಡು ರೀತಿ ಪ್ರೊಡ್ಯೂಸರ್ಸ್ ಇರ್ತಾರೆ. ನನಗೆ ಗೊತ್ತಿಲ್ಲ ಎಷ್ಟು ರೀತಿ ಇದ್ದಾರೆ ಅಂತ, ಬಟ್ ನನ್ನ ಪ್ರಕಾರ ಎರಡು ರೀತಿ ಪ್ರೊಡ್ಯೂಸರ್ಸ್ ಇರ್ತಾರೆ. ಒಂದು ಕಂಪ್ಲೀಟ್ಲಿ ಮನಿ ಇನ್ವೆಸ್ಟ್ ಮಾಡಿ ಮನಿನ ನಾನು ಹೇಗಾದರೂ ಇಂಟು 2 ತೆಕ್ಕೊಂಡು ಹೋಗಬೇಕು ಅಷ್ಟೇ. ಬಟ್ ನಾನು ಸಿನಿಮಾಕ್ಕೆ ಪ್ಯಾಷನಿಂದ ಬಂದವನು. ನಾನು ಆಕ್ಸಿಡೆಂಟಲ್ ಪ್ರೊಡ್ಯೂಸರ್ ಅಂತ ನಾನು ಎಲ್ಲರ ಹತ್ರ ಹೇಳ್ತೀನಿ. ಐ ಆಮ್ ಅ ಸಿನಿಮಾ ಲವರ್, ಮತ್ತು ನಾನು ಬೇಸಿಕಲಿ ಡೈರೆಕ್ಟರ್. ನಾನು ಒಂದು ಸಿನಿಮಾ ಮಾಡಿದ್ದೆ. ನಾನು ಸಿನಿಮಾ ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲಿತು ಬಂದವನು, ರಾಮೋಜಿ ಅಕಾಡೆಮಿ ಆಫ್ ಫಿಲ್ಮ್ ಆ್ಯಂಡ್ ಟೆಲಿವಿಷನಲ್ಲಿ ನನ್ನ PG ಕೋರ್ಸ್ ಮಾಡಿ ಬಂದವನು. ಸೊ ಇಟ್ ವಾಸ್ ಆಲ್ ಅಬೌಟ್ ಲವ್ ಫಾರ್ ಸಿನಿಮಾ. ನನಗೆ ಏನು ಬೇಕಾದರೂ ಮಾಡ್ಬೋದಿತ್ತು. ನಾನು ಪರ್ಟಿಕ್ಯುಲರ್ಲಿ ಆಗಿ ಸಿನಿಮಾಗೆ ಹೋಗಿ ಸಿನಿಮಾನೇ ಕಲಿತು ಅದನ್ನೇ ಮಾಡಬೇಕು ಅಂತ ಹೋದವನು. ಸೊ ಐ ಹ್ಯಾಡ್ ಅ ಪರ್ಟಿಕ್ಯುಲರ್ ಗೋಲ್, ಅಂದರೆ ಇದನ್ನೇ ಮಾಡಬೇಕು ಅಂತ. ಸೊ ಹಾಗಿದ್ದಾಗ ನಾವು ಅದನ್ನೆಲ್ಲ ನೋಡಲ್ಲ. ಅಂದರೆ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸನ್ನು ಹಾಕಬೇಕಾ ಈ ಪ್ರಾಜೆಕ್ಟಿಗೆ, ಅಥವಾ ಅದೆಲ್ಲ ಬರಲ್ಲ. ನಮಗೆ ಫಸ್ಟ್ ಬರೋದು ಸಬ್ಜೆಕ್ಟ್ ಹೇಗಿದೆ, ಕಂಟೆಂಟ್ ಹೇಗಿದೆ, ಕಂಟೆಂಟ್ ಯೂನೀಕ್ ಆಗಿದೆಯಾ. ಕಂಟೆಂಟ್ ಯೂನೀಕ್ ಆಗಿದ್ದರೆ ಎಲ್ಲಿ ಬೇಕಾದರೂ ಸೆಲ್ ಮಾಡ್ಬೋದು. ದ್ಯಾಟ್ ವಾಸ್ ದ ಇನಿಷಿಯಲ್ ನನಗೂ ಕೂಡ ಇದ್ದಿದ್ದು. ಆ್ಯಂಡ್ ರಿಸ್ಕ್ ತಗೊಂಡಿದ್ದು ಕೂಡ ಎಷ್ಟು ನಮ್ಗೆ ಆಗುತ್ತೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರಲ್ವ. ಸೊ ಎಷ್ಟು ನಮ್ಗೆ ಆಗುತ್ತೆ ಅಷ್ಟೇ ರಿಸ್ಕ್ ಕೂಡ ತೆಗೆದಿದ್ದು. ಫಸ್ಟ್ ನಮ್ಮದು ಇನಿಷಿಯಲಿ ಪ್ಲ್ಯಾನ್ ಇದ್ದಿದ್ದು ಪವನ್ ಎಲ್ಲ ಎಂಟರ್ ಆಗೋ ಮುಂಚೆ. ಪವನ್ ಎಂಟರ್ ಆಗಿದ್ದು ಫಿಲ್ಮ್ ಆದಮೇಲೆ, ನಿಮ್ಗೆ ಗೊತ್ತಿದೆ. ಪವನ್ ಎಂಟರ್ ಆಗೋ ಮುಂಚೆ ನಮ್ಮದೆಲ್ಲ ಪ್ಲ್ಯಾನ್ ಇದ್ದಿದ್ದು ಎಷ್ಟು ಬಜೆಟ್ ನಾವು ಇದಕ್ಕೆ ಹಾಕಬೇಕು ಅಂತಂದರೆ, ಉಡುಪಿ ಮಂಗಳೂರಲ್ಲಿ ರಿಲೀಸ್ ಆದರೆ ಎಷ್ಟು ನಮಗೆ ರಿಟರ್ನ್ಸ್ ತೆಗಿಬೋದು ಅಷ್ಟೇ ಬಜೆಟ್ ಹಾಕಿರಬೇಕು ಅಂತ. ಯಾಕಂದರೆ ನನಗೆ ತುಳು ಸಿನಿಮಾ ಮಾಡಿದಂಥ ಎಕ್ಸ್ಪೀರಿಯೆನ್ಸ್ ಇತ್ತು. ತುಳು ಮಾರ್ಕೆಟನ್ನು ಎಲ್ಲಿ ಟ್ಯಾಪ್ ಮಾಡ್ಬೋದು ಅಂತ ಒಂದು ಸ್ವಲ್ಪ ಐಡಿಯಾ ಇತ್ತು. ಸೊ ಅಷ್ಟೇ ಬಜೆಟ್ ಹಾಕಬೇಕು ಅಂತ ಫಸ್ಟೇ ಡಿಸೈಡ್ ಆಗಿತ್ತು. ದೆನ್ ನೋಡಿ, ನಾನು ಹೇಳಿದ್ನಲ್ಲ, ಫಸ್ಟಿಗೆ ನಮ್ಮ ಇಂಟೆನ್ಷನ್ ಕ್ಲಿಯರ್ ಇರಬೇಕು. ಯುನೀಕ್ನೆಸ್ ಮತ್ತು ಪ್ಲಾಟಲ್ಲಿ ಗಟ್ಟಿತನ ಇದ್ದರೆ ಅದು ಎಲ್ಲಿ ಬೇಕಾದರೂ ಹೋಗುತ್ತೆ. ಇವತ್ತು ಇಟ್ಸ್ ಆ್ಯನ್ ಇಂಟರ್ನ್ಯಾಷನಲ್ ಸಿನಿಮಾ. ಥ್ಯಾಂಕ್ಫುಲಿ ಅನುಪಮಾ ಚೋಪ್ರಾ ಎಲ್ಲ ರೆಕಮೆಂಡ್ ಮಾಡ್ತಾ ಇದ್ದಾರೆ ಸಿನಿಮಾ ನೋಡಿ ಅಂತ. ನಾವೆಲ್ಲ ಇದಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಆಗ. ಬಟ್ ಸಬ್ಜೆಕ್ಟ್ ಮೇಲೆ ಧೈರ್ಯ ಇತ್ತು. ನಾವು ಏನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಡೈರೆಕ್ಟರ್ಗೆ ಕ್ಲಾರಿಟಿ ಇತ್ತು. ಆ ಕ್ಲಾರಿಟಿಯಿಂದಾಗಿ ಎಲ್ಲ ಟೀಮ್ ಮೇಲೆ ಅದು ರಿಫ್ಲೆಕ್ಟ್ ಆಯಿತು ಅಂತ ಹೇಳ್ಬೋದು. ಖರ್ಚಿನ ಬಗ್ಗೆ ಅಂತ ಬಂದಾಗ, ಈಗ ನಾನು ಅದಾದಮೇಲೆ ಕೆಲವು ಸೆಟ್ಸಲ್ಲಿ ವರ್ಕ್ ಮಾಡಿದ್ದೆ, ಅಥವಾ ಅದಕ್ಕಿಂತ ಮುಂಚೆ ಸಿನಿಮಾ ಸೆಟ್ಸಲ್ಲಿ ವರ್ಕ್ ಮಾಡಿದಾಗ ನನಗೆ ಪ್ರೊಡ್ಯೂಸರಿಂದ ಏನು ಬರ್ತಾ ಇಲ್ಲ ಇಂಥದ್ದೆಲ್ಲ ಮೆಂಟ್ಯಾಲಿಟೀಸ್ ಇತ್ತು. ಬಟ್ ಒಂದು ಮೊಟ್ಟೆ ಕತೆ ಅಂತ ಸಿನಿಮಾ ನನಗೆ ಇನ್ನೊಂದು ಸರಿ ಮಾಡ್ತೇನೆ ಅನ್ನೋದು ನಮ್ಮ ಅಂದರೆ ಆ ಬಜೆಟ್ ಕನ್ಸ್ಟೆಂಟ್ಸಲ್ಲಿ ಮಾಡ್ತೇನೆ ಅನ್ನೋವಂಥದ್ದು ನನ್ನ ಹತ್ರ ಕೇಳಿದರೆ ಆಗಲ್ಲ ಅಂತಲೇ ನಾನು ಹೇಳೋದು. ಬಿಕಾಸ್ ಆ ಒಂದು ಇನ್ನೋಸೆನ್ಸ್ ನಮ್ಮಲ್ಲೂ ಎಲ್ಲೂ ಕಳೆದೋಗಿದೆ ಈಗ. ಓಕೆ, ವಿ ವೇರ್ ಆಲ್ ಇನ್ ಫಾರ್ ದ ಫಿಲ್ಮ್. ಓಕೆ, ಅಂದರೆ ಪ್ರೊಡ್ಯೂಸರ್ ಏನು ಕೊಡ್ತಾ ಇಲ್ಲಲ್ಲ, ನಾವೇನು ಅವ್ರಿಗೆ ಕೊಡ್ಬೋದು, ಅಥವಾ ನಾವು ಕಲೆಕ್ಟಿವ್ ಆಗಿ ಈ ಸಿನಿಮಾನ ಹೇಗೆ ದೊಡ್ಡದು ಮಾಡ್ಬೋದು, ಆ ಇನ್ನೋಸೆನ್ಸ್ ಎಲ್ಲರ ಹತ್ರನೂ ಇತ್ತು. ಆ್ಯಂಡ್ ಅದು ಹೋದರೆ ಅದು ಹಾಳು ಅಂತಲ್ಲ, ನಾವು ಹೋಗ್ತಾ ಕೆಲಸ ಮಾಡ್ತಾ ಬಂದಾಗ ಆ ಇನ್ನೋಸೆನ್ಸ್ ಕಳೀತಾ ಬರ್ತೀವಿ ನಾವು. ಅದು ಹೋಗ್ತಾ ಬರುತ್ತೆ ನಮ್ಮಲ್ಲಿ. ಆ್ಯಂಡ್ ಇಟ್ ಚೇಂಜಸ್ ಇಂಟು ಸಮಥಿಂಗ್ ಎಲ್ಸ್. ಅದು ಬೆಟರ್ಗೆ ಆಗ್ಬೋದು, ಒಳ್ಳೇದು ಇಲ್ಲದೆ ಆಗ್ಬೋದು. ಬಟ್ ಆ ಇನ್ನೋಸೆನ್ಸಲ್ಲಿ ಇನ್ನೊಂದು ಸಿನಿಮಾ ಮಾಡ್ಬೋದಾ ಅಂತ ನನ್ನ ಹತ್ರ ಕೇಳಿದ್ರು ಕೂಡ ಐ ವುಡ್ ಸೇ ನೋ. ಸೊ ಪ್ರೊಡಕ್ಷನಿಗೆ ಅಂತ ನಮಗೆ, ಬಿಕಾಸ್ ಯಾರಿಗೂ ಪೇಮೆಂಟ್ ಇರಲಿಲ್ಲ ಈ ಸಿನಿಮಾದಲ್ಲಿ. ಸೊ ಪ್ರೊಡಕ್ಷನಿಗೆ ಅಂತ ಖರ್ಚಾಗಿದ್ದು ನಮಗೆ ಅರೌಂಡ್ 22 lakhs ಆ ಥರ ಖರ್ಚಾಗಿದೆ. ಬಟ್ ಇವ್ರದ್ದೆಲ್ಲ ಇನ್ಕ್ಲೂಡ್ ಮಾಡಬೇಕು ನಾನು ಪೇಮೆಂಟ್. 2-3 years ಕೊಟ್ಟಿದ್ದಾರೆ ಅವರ ಲೈಫ್ ಇದು ಎಲ್ಲರದು. ಸೊ ಅದೆಲ್ಲ ಮಾಡಿದಾಗ ನಮಗೆ ಒಂದು ರೌಂಡ್ ಅಮೌಂಟ್ ಬಂತು. ಆ ರೌಂಡ್ ಅಮೌಂಟ್ನ ನಾನು ಹೋಗಿ ಅವ್ರಿಗೆ ಪಿಚ್ ಮಾಡಿದೆ, ಪವನ್ ಅವರಿಗೆ. ಸೊ ಈ ಥರ ಇದೆ, ಇಷ್ಟು ಮಾಡಿ ನಮ್ಮನ್ನು ಸೇಫ್ ಮಾಡಿ ನೀವು, ದೆನ್ ಇಟ್ ಈಸ್ ಆಲ್ ಬಾಟರ್ ಸಿಸ್ಟಮ್. ಎಷ್ಟು ಶೇರ್ ಬೇಸಿಸಲ್ಲಿ ನಾವು ತೆಗಿತೀವಿ ಅದನ್ನು ನಾವು ತೆಗಿಬೋದು ಅಂತ. ಪವನ್ ಅವರಿಗೆ ಹರೀಶ್ ಮಲ್ಯ ಥ್ರೂ, ನಮ್ಮ ಕ್ಲೋಸ್ ಫ್ರೆಂಡ್ ಅವರು ಕೂಡ. ಸೊ ಹರೀಶ್ ಮಲ್ಯ ಥ್ರೂ ಪವನ್ ಅವರಿಗೆ ಈ ಸಿನಿಮಾ ಹೋಯಿತು.
ಅಂದರೆ ನಾನು ಅದಕ್ಕಿಂತ ಮುಂಚೆ ಒಂದು 2 ಸಾರಿ ಬೇರೆಯವರನ್ನು ಅಪ್ರೋಚ್ ಮಾಡಿದ್ದೆ, ಇಂಡಸ್ಟ್ರಿಯ ಬಿಗ್ ಸ್ಟಾರ್ಸ್ನ ಕೂಡ ಅಪ್ರೋಚ್ ಮಾಡಿದ್ದೆ ನಮ್ಮ ಅಪ್ರೋಚಲ್ಲಿರುವಂಥ. ಬಟ್ ಯಾರ ಹತ್ರನೂ ನನಗೆ ಮೀಟಿಂಗ್ ಅಂತೂ ಸಿಗಲಿಲ್ಲ, 5 ಮಿನಿಟ್ಸು ಸಿಗಲಿಲ್ಲ. ಬಟ್ ಲೇಟರ್ ವಿ ರೀಕನ್ಸೈಲ್ಡ್ ಆ್ಯಂಡ್ ಆಲ್. ಬಟ್ ಆಗ ಸಿಗಲಿಲ್ಲ ನಮಗೆ, ಬಿಕಾಸ್ ಆಬ್ವಿಯಸ್ಲಿ ಅಲ್ವಾ, ನೀವು ಯಾರು ಮಾರ್ಕೆಟಲ್ಲಿ ನೀವು ಯಾರು ಅಂತ ಗೊತ್ತಿಲ್ಲ ಅಂದರೆ ಎಷ್ಟೋ ಜನ ಸಿನಿಮಾ ಮಾಡೋರಿದ್ದಾರೆ, ಯಾರು ನಿಮ್ಮನ್ನು ಇಂಟ್ರೆಸ್ಟ್ ತಗೋತಾರೆ ಅಂತ. ಬಟ್ ನಾವು ಚಂದ ಕಿರುಲಜ್ಜೆ ಅನ್ನೋ ಸಾಂಗ್ನ ಒಂದು ಪಿಟ್ನ ಕಟ್ ಮಾಡಿ ಹರೀಶ್ ಮಲ್ಯ ಕಳಿಸಿದ್ವಿ, ಅವರಿಗೆ ಸಿನಿಮಾ ತೋರಿಸಿದ್ವಿ, ಅವ್ರು ಪವನ್ಗೆ ಪಿಚ್ ಮಾಡಿದರು. ಸೊ ಪವನ್ ವಾಸ್ ರಿಯಲಿ ಇಂಟ್ರೆಸ್ಟೆಡ್. ಅದೇ ಕಂಟೆಂಟ್ ಬ್ಲೋ ಮಾಡ್ತದೆ ಅಂತ ಹೇಳ್ತಾರಲ್ಲ, ಸೊ ಕಂಟೆಂಟ್ ಎಕ್ಸ್ಟ್ರಾಕ್ಟ್ ಮಾಡಿತ್ತು. ಸೊ ಪವನ್ ಹತ್ರ ಹೋದ್ವಿ, ನಾನು, ರಾಜ್ ಮತ್ತು ನಮ್ಮ ಟೀಮಲ್ಲಿ ಕೆಲವರೆಲ್ಲ ಹೋಗಿ ಅವತ್ತೊಂದು ಸ್ಕ್ರೀನಿಂಗ್ ಅರೇಂಜ್ ಮಾಡಿದರು ಪವನ್. ಸೊ ಪವನ್ ಲೈಕ್ ದ ಫಿಲ್ಮ್, ಪವನ್ಗೆ ತುಂಬ ಖುಷಿಯಾಗಿತ್ತು ಸಿನಿಮಾ. ಆ್ಯಂಡ್ ಒಂದು ಡಿಸ್ಟ್ರಿಬ್ಯೂಟ್ರನ್ನು ಕೂಡ ಕರೆಸಿದ್ರು. ಡಿಸ್ಟ್ರಿಬ್ಯೂಟ್ರಿಗೂ ತಕ್ಕ ಮಟ್ಟಿಗೆ ಇಷ್ಟ ಆಯಿತು, ಯಾಕಂದರೆ ಹೀ ಈಸ್ ಎ ವೆರಿ ವೆಲ್ ನೋನ್ ಕಮರ್ಷಿಯಲ್ ಡಿಸ್ಟ್ರಿಬ್ಯೂಟರ್. ಅವ್ರಿಗೆ ಏನೋ ಒಂದು ಹೊಸ್ತು ನೋಡಿದಾಗ ಇದಾಗಲ್ಲ ರೀ ಅಂತಲೇ ಬರುತ್ತೆ, ಅವ್ರು ತಪ್ಪಲ್ಲ. ಬಟ್ ಬಿಕಾಸ್ ಇಟ್ ಈಸ್ ಡನ್ ಫಾರ್ ದ ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಏನು ತರಬೇಕಾದ್ರೂ ನಮಗೆ ಒಂದು ಅನ್ಕಂಫರ್ಟೇಬಲ್ ಇರುತ್ತೆ, ನಡೆಯುತ್ತಾ ಇಲ್ವಾ ಗೊತ್ತಿರಲ್ಲ. ಸೊ ಅದಾದಾಗ ಪವನ್ ವಾಸ್ ವೆರಿ ಕ್ಲಿಯರ್, ಅವರು ಒಳ್ಳೆ ಫಿಲ್ಮ್ ಮೇಕರ್, ನಿಮಗೆಲ್ರಿಗೂ ಗೊತ್ತಿದೆ. ಹಿ ವಾಸ್ ವೆರಿ ಕ್ಲಿಯರ್, ಅಂದರೆ ಚೆನ್ನಾಗಿತ್ತು ಅನ್ನೋದು. ಬಟ್ ಕೆಲವು ಸಜೆಷನ್ಸ್ ಎಲ್ಲ ಬಂತು ಪವನ್ ಅವರಿಂದ ಕೂಡ. ಸೊ ನಾವು ಅಂದರೆ ಡಿಸ್ಟ್ರಿಬ್ಯೂಟ್ರನ್ನ ಕೇಳಿ, ಪಾಪ ಅವರು ಈ ಥರ ಫಿಲ್ಮ್ ಮೇಕರ್ ಥರಲ್ಲ, ಡಿಸ್ಟ್ರಿಬ್ಯೂಟ್ರನ್ನ ಕೇಳಿ ಇದು ಹಾಕಿದರೆ ಇದಾಗ್ಬೋದು, ಇದು ಹಾಕಿದರೆ ಇದಾಗ್ಬೋದು ಅಂತ. ಬಟ್ ಅದನ್ನು ನಮ್ಮ ಹತ್ರ ಹೇಳಿದರು ಪವನ್ ಕೂಡ, ನಾವು ಕ್ಲೈಮ್ಯಾಕ್ಸಲ್ಲಿ ಇದು ಚೇಂಜ್ ಮಾಡ್ಬೋದಾ, ಇದು ಚೇಂಜ್ ಮಾಡ್ಬೋದಾ, ಅಂದರೆ ಮಾಡಿ ಅಂತಲ್ಲ, ಮಾಡ್ಬೋದಾ ಅಂತಲೇ ಅವರ ಟೋನ್ ಇದ್ದಿದ್ದು, ರಿಕ್ವೆಸ್ಟ್ ಥರನೇ ಇದ್ದಿದ್ದು. ಬಿಕಾಸ್ ಹಿ ರೆಸ್ಪೆಕ್ಟೆಡ್ ದ ಕಂಟೆಂಟ್. ಕೇಳಿದರು. ಆ್ಯಂಡ್ ಐ ಆ್ಯಂಡ್ ರಾಜ್ ವೇರ್ ದೇರ್. ನಮಗೆ ಆ ಚೇಂಜಸ್ ಅಥೆಂಟಿಕ್ ಆಗಿ ಕಾಣಿಸ್ಲಿಲ್ಲ. ಯಾಕಂತಂದರೆ ಅದು ಪವನಿಂದ ಬರ್ತಾ ಇರಲಿಲ್ಲ. ಅದು ಈಗ ನೀವು ಹೇಳಿದ್ರಲ್ಲ, ಫ್ಯಾಮಿಲಿಯವರು ಇರ್ತಾರೆ ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಬಿಕಾಸ್ ಹೀ ಈಸ್ ಆಲ್ಸೋ ಇನ್ವೆಸ್ಟಿಂಗ್, ಅವರು ಕೂಡ ನೋಡಬೇಕಾಗುತ್ತಲ್ಲ. ಸೊ ಇಟ್ ಕೇಮ್ ಫ್ರಮ್ ದೆಮ್. ಸೊ ನಮಗೆ ಅದು ವೆರಿ ಜೆನ್ಯೂನ್ ಆಗಿ ಅನಿಸ್ಲಿಲ್ಲ. ಅಂದರೆ ಇದಕ್ಕೋಸ್ಕರ ನಾವು ಸಿನಿಮಾ ಹಾಳು ಮಾಡಬೇಕಾ, ಇಷ್ಟು ಜನರ ಎಫರ್ಟ್ ಹಾಳು ಮಾಡಬೇಕಾ, 3 ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೇವೆ ಅದು ಹಾಳು ಮಾಡಬೇಕಾ, ಎಲ್ಲ ಪ್ರಶ್ನೆಗಳು ಬಂದು ನಮ್ಮ ತಲೆಯಲ್ಲಿ. ಬಟ್ ವಿ ಸೆಡ್ ನೋ, ಆಗಲ್ಲ, ಅದೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಸರ್, ನಾವು ಬ್ಯಾಕ್ಔಟ್ ಆಗ್ತೀವಿ ಬೇಕಾದರೆ ಅಂತ. ಆ್ಯಂಡ್ ಆ ದಿವಸ ನಾವು ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ವಿ. ವಿ ಕೇಮ್ ಬ್ಯಾಕ್. ನೆಕ್ಸ್ಟ್ ದಿನ ನಾವು ಬೆಂಗಳೂರಿಂದ ಹೊರಡಬೇಕಿತ್ತು. ಅಂದರೆ ಬೆಳಿಗ್ಗೆ ಫೋನ್ ಬಂತು, ಹೀಗೆ ಬನ್ನಿ, ನನಗೆ ಒಂದು ಸಾರಿ ಮಾತಾಡಬೇಕು ನಿಮ್ಮ ಹತ್ರ ಎಲ್ಲ ಅಂತ. ಆ್ಯಂಡ್ ದೆನ್ ವಿ ಅಗೇನ್ ವೆಂಟ್ ದೇರ್. ಮಾತುಕತೆ ಆಯಿತು. ಪವನ್ ಹೀಗೆ ಹೇಳಿದರು, ಓಕೆ ಫೈನ್, ಈ ಥರನೇ ಇರಲಿ ಸಿನಿಮಾ, ಹಾಗೆ ಹೀಗೆ ಅಂತ. ಆ್ಯಂಡ್ ದೆನ್ ಬಿಸ್ನೆಸ್ ನೆಗೋಸಿಯೇಷನ್ ಟರ್ಮ್ಸ್ ಎಲ್ಲ ಆಗಿ ಮತ್ತೆ ಮೂವ್ ಆನ್ ಆಗಿದ್ದು. ಆ್ಯಕ್ಚುಲಿ ನಮ್ಮದು ಇಂಡಿಯಾದಲ್ಲಿ ಮತ್ತೆ ರಿಲೀಸ್ ಆಗಿದ್ದು ಫಸ್ಟ್ US ಶೋ ಆಗಿತ್ತು. US ಪ್ರೀಮಿಯರ್ ಆಗಿ ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲಲ್ಲಿ ಪ್ರೀಮಿಯರ್ ಆಗಿ ಮತ್ತೆ ಇಲ್ಲಿ ಬಂದಿತ್ತು. ಸೊ ಕಾರಣಾಂತರಗಳಿಂದ ನನ್ನ ವೀಸಾ ರಿಜೆಕ್ಟ್ ಆಯಿತು, ಇಲ್ಲಿ ನನಗೆ ಹೋಗೋಕ್ಕಾಗಿರಲಿಲ್ಲ. ಸೊ ರಾಜ್ ಆ್ಯಂಡ್ ಪವನ್ ಹೋಗಿದ್ದರು. ಆ್ಯಂಡ್ ರಾಜ್ ಹತ್ರ ನಾನು ಯಾವತ್ತೂ ಕೇಳ್ತಾಯಿದ್ದೆ, ಹೇಗಿದೆ ರೆಸ್ಪಾನ್ಸ್ ಅಂತ. ರಾಜ್ ಫೋನಲ್ಲಿ ನನಗೆ ಹೇಳ್ತಾ ಇರಲಿಲ್ಲ ಏನು, ನಾನು ನಿಮ್ದೊಂದು ವಾಯ್ಸ್ ನೋಟ್ ಕಳಿಸ್ತೀನಿ ಅಂತೇಳಿ ವಾಯ್ಸ್ ನೋಟ್ ಕಳಿಸಿದ್ರು. ಇಟ್ ವಾಸ್ ಥಿಯೇಟರ್ ಇರಪ್ಟಿಂಗ್ ಫಾರ್ ದ ಫಿಲ್ಮ್. ಆ ರಿಯಾಕ್ಷನ್ ಏನಿತ್ತು, ಆ ಡೈಲಾಗ್ ಜೊತೆ ಅವರ ರಿಯಾಕ್ಷನ್. ಸೊ ನನಗೆ ಸೌಂಡ್ ಮಾತ್ರ ಕೇಳಿದ್ದಿದ್ದು, ನಾನು ನೋಡಿರಲಿಲ್ಲ. ಬಟ್ ವೆನ್ ಇಟ್ ರಿಲೀಸ್ಡ್ ಇನ್ ಇಂಡಿಯಾ ನನಗೊಂದು ಐಡಿಯಾ ಇತ್ತು, ಅಂದರೆ ಜನರಿಗೆ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಇಟ್ ಹ್ಯಾಪನ್ಡ್. ಅಂದರೆ ಗೂಸ್ ಬಂಪಿ ಫೀಲಿಂಗ್ ಅದು. ಯಾಕಂತಂದರೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಬರೋವಂಥ ಸಿನಿಮಾ ವೆರಿ ಸಿಂಪಲ್, ಇಷ್ಟು ಕಷ್ಟ ಬಂದಿರೋ ಸಿನಿಮಾ. ಅಂದರೆ ಕಷ್ಟ ಎಲ್ಲರೂ ಬರ್ತಾರೆ ಟೀಮಲ್ಲಿ, ಬಟ್ ಆನೆಸ್ಟಿ ಇದೆಯಲ್ಲ, ಅದು ಈ ಟೀಮಲ್ಲಿತ್ತು ಕಂಪ್ಲೀಟಾಗಿ. ಮೊದಲಿಂದ ಕೂಡ ನಾವು ಸಿನಿಮಾ ಎಂಡ್ ಮಾಡೋರಿಗೆ ಆ ಆನೆಸ್ಟಿ, ಟ್ರಸ್ಟ್ ಏನಿದೆ, ಆ್ಯಂಡ್ ಡೆಸ್ಟಿನಿ ಆಲ್ವೇಸ್, ಅದಿತ್ತು. ನಾನು ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಕಂಡಿರೋಂಥ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಅವರೊಟ್ಟಿಗೆ ವರ್ಕ್ ಮಾಡಿದ್ದೇನೆ ಅಂತ ಅಲ್ಲ ಹೇಳ್ತಾ ಇರೋದು. ಈಸ್ ಒನ್ ಆಫ್ ದ ಬೆಸ್ಟ್ ರೈಟರ್ಸ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ರೈಟಿಂಗ್. ನಿಮ್ಮ ರೈಟಿಂಗ್ ಯಾವುದರಿಂದ ಬರೋದು, ನೀವು ಅಂಥ ಲೈಫ್ ಜೀವಿಸಿದರೆ, ಅಥವಾ ನೀವು ಸೊಸೈಟಿಯಲ್ಲಿ ಹೇಗಿದ್ದೀರಾ, ನೀವು ಯಾವ ಲೈಫನ್ನು ಕ್ಯಾರಿ ಮಾಡ್ತಾ ಇದ್ದೀರಾ, ಅದರಿಂದಲೇ ಎಲ್ಲ ಇನ್ಪುಟ್ಸ್ ಬರೋದು. ಆ್ಯಂಡ್ ರೈಟಿಂಗ್ ಕಮ್ಸ್ ಥ್ರೂ ದ್ಯಾಟ್. ಸೊ ನನಗೆ ಫಸ್ಟ್ ರಾಜ್ ಸಿಕ್ಕಿದಾಗ ಅಂದರೆ ಒಂದು ಮೊಟ್ಟೆ ಕಥೆಯಲ್ಲಿ ನಾವು ಸಿಕ್ಕಿದ್ದಲ್ಲ,
ಐ ಹ್ಯಾವ್ ಬೀನ್ ಸೀಯಿಂಗ್ ರಾಜ್ ಆರ್ ಜೆ ಶೋ ಮಾಡುವಾಗಲೂ ಕೂಡ ಏನು ಮಾಡಿದ್ರೂ ಒಂದು 100% ಪ್ಯಾಷನ್ ಇದೆ ಅದರಲ್ಲಿ, ಮತ್ತೊಂದು ಆನೆಸ್ಟಿ ಇದೆ. ಏನು ಮಾಡಿದ್ರು ಬೇರೆಯವರನ್ನು ಇಂಪ್ರೆಸ್ ಮಾಡೋಕ್ಕೆ ಮಾಡೋದಲ್ಲ, ಅವ್ರಿಗೆ ಖುಷಿ ಕೊಡೋಕೆ ಅವ್ರು ಮಾಡ್ತಾ ಇರೋದು. ಸೊ ಅವ್ರು ಫಿಲ್ಮ್ ಮೇಕರ್ ಆಗಿದ್ದು ವೆರಿ ಆಕ್ಸಿಡೆಂಟಲ್ ಅಂತ ಹೇಳ್ತಾರೆ ಅವರು. ಯಾಕಂದರೆ ಅವ್ರು ಫಸ್ಟ್ ಆರ್ ಜೆ ಆಗಿದ್ದರು, ಆ್ಯಡ್ ಮಾಡೋಕ್ಕೆ ಹೋದರು, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿದ್ದರು, ಇಂಥದ್ದೆಲ್ಲ ಆಗಿ ಸಿನಿಮಾನು ಒಂದು ಮಾಡೋಣ ಅಂತ ಬಂದವರು. ಅಂಥವರು ಪ್ಯಾಷನ್ ನಿಜವಾಗ್ಲೂ ಡ್ರೈವ್ ಮಾಡುತ್ತೆ. ಆ್ಯಂಡ್ ಈಸ್ ಅ ವೆರಿ ಮ್ಯಾಗ್ನೆಟಿಕ್ ಫೋರ್ಸ್. ನೀವು ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದರೆ ಹಿ ಕ್ಯಾನ್ ಡ್ರೈವ್ ಯು ಇನ್. ಅಂದರೆ ನೀವು ಸಿಪಿನ್ ಆಗ್ತಾ ಹೋಗ್ತೀರಾ, ಏನು ಹೇಳ್ತಾ ಇದ್ದಾನೆ ಈ ಮನುಷ್ಯ ಅನ್ನೋದು. ತುಂಬ ಓದ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಬರೀತಾರೆ. ಆ್ಯಂಡ್ ಸಿನಿಮಾ ಕ್ರಾಫ್ಟಲ್ಲೂ ಕೂಡ ನನಗೆ ಒಂದು ಮೊಟ್ಟೆಯ ಕತೆ ಕ್ರಾಫ್ಟ್ ವೈಸ್ ವೆರಿ ಸಿಂಪಲ್ ಇದ್ದಂಥ ಸಿನಿಮಾ, ಬಟ್ ದ ನೆಕ್ಸ್ಟ್ ಸಿನಿಮಾ ಗರುಡ ಗಮನ ರಿಷಭವಾಹನ ಕ್ರಾಫ್ಟಲ್ಲೂ ಕೂಡ ವೆರಿ ರಿಚ್ ಆಗಿದೆ. ಆ್ಯಂಡ್ ಒಂದು ಹೊಸ ಟೈಪ್ ಆಫ್ ಸಿನಿಮಾ ಕನ್ನಡಕ್ಕೆ. ಸೊ ಈ ಮನುಷ್ಯನ ಮೇಲೆ ಒಂದು ನೀವು ಬ್ಲೈಂಡಾಗಿ ನಂಬೋದು. ಅಂದರೆ ವಾರಿಗೆ ಹೋಗ್ತಾ ಇದ್ದೀನಿ ನಾನು, ಒಬ್ಬನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದರೆ ರಾಜನ ಕರ್ಕೊಂಡು ಹೋಗ್ಬೋದು. ಹಾಗೆ ಖಂಡಿತ ಖುಷಿ ಕೊಡುತ್ತೆ. ಆ್ಯಂಡ್ ತುಂಬ ಕಡಿಮೆ ಸಿನಿಮಾ ಅಂದರೆ ರೀಮೇಕ್ ರೈಟ್ಸ್ನ ಕೇಳ್ಕೊಂಡು ಬರೋ ಅಂಥದ್ದು. ಈಗ ಮಲಯಾಳಂ ಅಲ್ಲಿ ಆಯಿತು ಈ ಸಿನಿಮಾ, ಹಿಂದಿಯಲ್ಲಾಯಿತು ಈ ಸಿನಿಮಾ, ಆ್ಯಂಡ್ ಬೇರೆ ಬೇರೆ ಭಾಷೆಗೆ ರೈಟ್ಸ್ ಎಲ್ಲ ಹೋಗಿದೆ. ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಇಟ್ಸ್ ಅ ವಿಕ್ಟ್ರಿ ಫಾರ್ ಆಲ್ ದ ಪೀಪಲ್ ಇನ್ ದ ಕ್ರೂ. ಅಂದರೆ ಮೇಯ್ನಾಗಿ ರಾಜ್ಗೆ ಈಸ್ ದ್ಯಾಟ್ ಲೆವೆಲ್ ಆಫ್ ರೈಟರ್ ಅಂತ ಖಂಡಿತವಾಗ್ಲೂ ತೋರಿಸ್ಕೊಡುತ್ತೆ. ಆ್ಯಂಡ್ ಎಷ್ಟು ಯೂನಿವರ್ಸಲ್ ಆಗಿ ಸ್ಕ್ರಿಪ್ಟ್ ಬರೀತಾರೆ ಅಂತ ತೋರಿಸ್ಕೊಡುತ್ತೆ. ಆ್ಯಂಡ್ ನೋ ಡೌಟ್ ನಮಗೆ ತುಂಬ ಖುಷಿ ಆಗುತ್ತೆ. ಟಾಪ್ 10ನಲ್ಲಿ ರೆಕಮೆಂಡ್ ಮಾಡುವಂಥ ಸಿನಿಮಾ ಅಂತ ಹೇಳಿದರೆ ಅದರಲ್ಲಿ ನಮಗೆ 2-3 ವರ್ಷದ ಎಫರ್ಟ್ ಇದೆ ನಮ್ಮದು. ಆ್ಯಂಡ್ ಫಿಲ್ಮ್ ಫೇರ್ ಕೂಡ ಬಂತು ಸಿನಿಮಾಕ್ಕೆ. ಆ್ಯಂಡ್ ಇಟ್ ವಾಸ್ ಅ ವೆರಿ ನೈಸ್ ಫೀಲಿಂಗ್. ಅಂದರೆ ನೀವು ಅಂದ್ಕೊಳ್ಳಿ, ಇದು ಒಂದು ಹಬ್ಬವೂ ಅಲ್ಲ. ಮ್ಯಾಂಗ್ಳೂರ್ ಇಸ್ ನಾಟ್ ಅ ಹಬ್ ಫಾರ್ ಫಿಲ್ಮ್ ಮೇಕಿಂಗ್. ಅಂಥ ಒಂದು ಪ್ಲೇಸಿಂದ ಇಂಥ ಒಂದು ಯುನೀಕ್ ಸ್ಟೋರಿ ಬರಬೇಕು ಅಂತ ಆದರೆ ದೇರ್ ವಾಸ್ ಸಮಥಿಂಗ್ ಅಂತ ಅನ್ನಿಸ್ತು. ಅಂದರೆ ನಾನು ಎಲ್ರಿಗೂ ಹೇಳೋದು, ಇಟ್ ಶುಡ್ ಹ್ಯಾಪನ್. ಅಂದರೆ ಸ್ಮಾಲ್ ಪ್ಲೇಸಸ್ಸಿಂದ ಸ್ಟೋರೀಸ್ ಬಂದರೆ ತುಂಬ ಯುನೀಕಾಗಿ ಕಾಣುತ್ತೆ ಅದು ಖಂಡಿತವಾಗ್ಲೂ ಕೂಡ. ಆ್ಯಂಡ್ ಅಂಥ ಫಿಲ್ಮ್ ಮೇಕರ್ ಸುಮಾರು ಜನ ಇದ್ದಾರೆ ಎಲ್ಲೆಲ್ಲೋ. ಈಗ ನಮ್ಮೊಬ್ಬರು ಫಿಲ್ಮ್ ಮೇಕರ್ ಇದ್ದಾರೆ, ನಟೇಶ್ ಅಂತ. ಅವರ ಸಿನಿಮಾ ರಿಷಬ್ ಅವರು ಪ್ರೊಡ್ಯೂಸ್ ಮಾಡಿದ್ದು ಪೆಡ್ರೋ ಅಂತ ಸಿನಿಮಾ, ಕಾನ್ಸ್ಗೆಲ್ಲ ಸೆಲೆಕ್ಟ್ ಆಯಿತು. ಹೀಸ್ ಫ್ರಮ್ ಸಿರ್ಸಿಯಲ್ಲಿ ಮಂಗಳೂರಿಂದ ಕಂಪೇರ್ ಮಾಡಿದರೂ ಏನೂ ಇಲ್ಲ, ಹಳ್ಳಿಗಳೆಲ್ಲ ಇರೋದು. ಆ್ಯಂಡ್ ಆ ಹಳ್ಳಿಯಲ್ಲಿ ಒಂದು ಸುಂದರವಾಗಿರೋ ಕಥೆಯನ್ನು ಕಟ್ಟಿ ಈಗ ಕಾನ್ಸ್ವರೆಗೂ ಹೋಗಿದೆ ಆ ಸಿನಿಮಾ. ದಟ್ಸ್ ಅನ್ ಅಚೀವ್ಮೆಂಟ್. ಸೊ ಸಣ್ಣ ಸಣ್ಣ ಪ್ಲೇಸಸ್ಸಿಂದ ನಾವು ಸಿನಿಮಾ ಆಗಲ್ಲ ಅಂತ ಅನ್ಕೋಬಾರ್ದು. ಕತೆ ಹುಟ್ಟುತ್ತೆ, ಅದನ್ನು ಮಾಡ್ತಾ ಹೋಗಬೇಕು ಫಿಲ್ಮ್ ಮೇಕರ್ಸ್. ನಮ್ಮಲ್ಲಿ ಯುನೀಕ್ ಏನಿದೆ, ಯುನೀಕ್ ವಾಯ್ಸ್ ಏನಿದೆ, ಅದನ್ನೇ ವರ್ಲ್ಡ್ ನಮ್ಮ ಹತ್ರ ಕಾಯ್ತಾ ಇರುತ್ತೆ ನೋಡೋಕ್ಕೋಸ್ಕರ. ಸೊ ಯುನೀಕ್ ವಾಯ್ಸ್ ಯಾವತ್ತಿರುತ್ತೆ ಅವತ್ತು ಅಟ್ರ್ಯಾಕ್ಟ್ ಆಗುತ್ತೆ ಅಂತ ನನಗನ್ಸುತ್ತೆ. ನಾವು ಬೆಂಗಳೂರಲ್ಲಿದ್ವಿ ರಿಲೀಸ್ ಆಗಬೇಕಾದ್ರೆ. ಸೊ ಫಸ್ಟ್ ಶೋಗೆ ನನ್ನ ನೆನಪಿದೆ, ಮೇಯ್ನ್ ಥಿಯೇಟ್ರ್ ಯಾವುದೋ ಒಂದು ಮೇಯ್ನ್ ಥಿಯೇಟ್ರ್, ಒಂದು ಕಾಮಾಕ್ಕೆ ಅಲ್ಲ, ನಮ್ಮ ಮೆಜೆಸ್ಟಿಕಲ್ಲಿ ಯಾವುದೋ ಒಂದು ಮೇಯ್ನ್ ಥಿಯೇಟ್ರಲ್ಲಿ ಹಾಕಿದ್ರು. ಇಟ್ಸ್ ನಾಟ್ ಅ ಬಿಗ್ ಥಿಯೇಟರ್ ಅಲ್ಲ, ಬಟ್ ನಾನು ಹೋಗಿ ನೋಡಿದೆ ಫಸ್ಟ್ ಶೋದ ಎಕ್ಸ್ಪೀರಿಯೆನ್ಸ್ ಹೇಗೆ ಅಂತ. ಒಳಗೆ ಹೋಗಿ ನೋಡಬೇಕಿದ್ರೆ 6 ಜನ ಬಾಲ್ಕನಿ, 6 ಜನ ಇದ್ದಾರೆ. 6 ಜನ ಆದರೂ ಬಂದಿದ್ದಾರಲ್ಲ ಪರವಾಗಿಲ್ಲ ಅಂತ ಅಂದ್ಕೊಂಡೆ ನಾನು. ಅದರಲ್ಲಿ ಹೊರಗೆ ಬರಬೇಕಾದ್ರೆ 5 ಜನ ಪ್ರೆಸ್ನವರು. ಸೊ 5 ಜನ ಪ್ರೆಸ್ನವರು, ಒಬ್ಬನು ಮಾತ್ರ ಆಡಿಯನ್ಸ್ ಬಂದಿರೋದು. ನಾನು ಅಂದ್ಕೊಂಡೆ ಓಕೆ ಫೈನ್, ಸಿನಿಮಾ ಮಾಡಿದ್ದೀವಲ್ವ, ಇಲ್ಲಿವರೆಗೆ ಬಂತು, ಬೆಂಗಳೂರಲ್ಲೆಲ್ಲ ರಿಲೀಸ್ ಮಾಡ್ತಾಯಿದ್ದೆ, ಓಕೆ ಫೈನ್ ಅಂತ. ಆ್ಯಂಡ್ ನೋಡಿ ಅಲ್ಲಿಗೆ ಆಡಿಯನ್ಸ್ ಬರಲಿಲ್ಲ, ಬಟ್ ಆ 5 ಜನ 6 ಜನ ಇದ್ದಾರಲ್ಲ ಅವರೇ ಆ ಪಬ್ಲಿಸಿಟಿಯನ್ನು ಮೌತ್ ಪಬ್ಲಿಸಿಟಿ ಮಾಡಿದರು. ಆ್ಯಂಡ್ ನೆಕ್ಸ್ಟ್ ಡೇ, ಸೊ ಫ್ರೈಡೇ ಸ್ಯಾಟರ್ಡೇ ವೆರಿ ಒಂದು ಹೊಸೊಬ್ಬರ ಸಿನಿಮಾ ಯಾರು ಗೊತ್ತಿಲ್ಲ ಅನ್ನೋ ರೇಂಜ್ಗಿತ್ತು. ಬಟ್ ಸಂಡೇ ಕ್ರೌಡ್ ಪಿಕ್ಡ್ ಅಪ್. ಸೊ ಕನ್ನಡ ಸಿನಿಮಾದಲ್ಲಿ ಅಂದರೆ ಹೋಗ್ತಾ ಇದ್ದಾಗೆ ಡೌನ್ ಆಗ್ತಾ ಬರೋದು ಕಲೆಕ್ಷನ್. ಸೊ ನಮ್ಮದು ಫಸ್ಟ್ ವೀಕ್ಕಿಂತ ಜಾಸ್ತಿ ಸೆಕೆಂಡ್ ವೀಕಲ್ಲಿ ಕಲೆಕ್ಷನ್ ಇತ್ತು. ಸೊ ಬಿಕಾಸ್ ದ ಮೌತ್ ಪಬ್ಲಿಸಿಟಿ ಕ್ಯಾರಿಡ್ ಆನ್. ಆ್ಯಂಡ್ ಜನರಿಗೆ ಏನಪ್ಪ ಇದು ಅನ್ನೋ ಒಂದು ಕುತೂಹಲ ಬಂತು. ಆ್ಯಂಡ್ ಒಂದು ಯೂನಿಕ್ನೆಸ್, ನಾನು ಆಗ ಹೇಳಿದಾಗೆ ಬಾಲ್ಡ್ ಮ್ಯಾನ್ ಸ್ಟೋರಿನ ಯಾರು ಅಷ್ಟು ಟಚಿಂಗ್ ಆಗಿ ಹೇಳಿರಲಿಲ್ಲ. ಆ್ಯಂಡ್ ಮೇ ಬಿ ದ್ಯಾಟ್ಸ್ ದ ರೀಸನ್. ಅಂದರೆ ಎಲ್ರಿಗೂ ಟಚ್ ಆಗ್ತಾ ಬಂತು. ಆ್ಯಂಡ್ ಆಡಿಯನ್ಸ್ ಸ್ಟಾರ್ಟೆಡ್ ಡಬ್ಲಿಂಗ್ ಅಪ್. ಇಲ್ಲಿ ಎಲ್ರಿಗೂ ಖುಷಿ ಇತ್ತು. ಅಂದರೆ ಅಷ್ಟವರೆಗೆ ಒಂದು 2-2.5 ವರ್ಷ ನಾವು ಕೆಲಸ ಮಾಡಿದ್ವಿ ಅದರಲ್ಲಿ. ಆಗ ಮಧ್ಯದಲ್ಲಿ ಎಷ್ಟೋ ಸಲ ನನ್ನ ಮನೆಯವರೇ ಹೇಳಿದ್ದಾರೆ ಬೇರೆ ಏನು ಕೆಲಸ ಮಾಡು ನೀನು ಅಂತ. ಬಟ್ ನಮಗೆ ಈ ಸಿನಿಮಾ ಮಾಡಬೇಕು ಅನ್ನೋ ಒಂದು ಇದಿತ್ತು. ಆ್ಯಂಡ್ ಅವರ ಸಪೋರ್ಟ್ ಇತ್ತು, ಖಂಡಿತವಾಗ್ಲೂ ಸಪೋರ್ಟ್ ಇತ್ತು. ನನ್ನ ಮನೆಯಲ್ಲಿ ಸಪೋರ್ಟ್ ಇತ್ತು, ಎಲ್ಲರೂ ನಮ್ಮ ಟೆಕ್ನಿಷಿಯನ್ ರಾಜ್ನ ಮನೆಯಲ್ಲಿ ಸಪೋರ್ಟ್ ಇತ್ತು. ಎಲ್ಲರೂ ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಒಂದು ಇತ್ತು. ಬಟ್ ನಮ್ಗದು ಗೊತ್ತಿತ್ತು ಒಳಗಿಂದ, ನಾವು ಏನೋ ಒಂದು ಚೆನ್ನಾಗಿರೋದು ಮಾಡ್ತಾ ಇದ್ದೀವಿ ಅಂತ. ಬಟ್
ಹೊರಗಿಂದ ಬಂದಾಗ ಅದೇನಾಗುತ್ತೆ ಅಂದರೆ ಇವ್ರಿಗೂ ಅರ್ಥ ಆಯ್ತಲ್ಲ ಅನ್ನೋ ಫೀಲಿಂಗ್ ಬರುತ್ತೆ ಅಷ್ಟೇ. ಬೇರೆ ಖುಷಿ ಅಂತ ಆಗಲ್ಲ. ನಮ್ಗೆ ಗೊತ್ತಿತ್ತು ನಾವೇನೋ ಚೆನ್ನಾಗಿರೋದು ಮಾಡ್ತಾ ಇದ್ದೀವಿ ಅಂತ, ವಿ ಹ್ಯಾಡ್ ದಟ್ ಕಾನ್ಫಿಡೆನ್ಸ್. ಬಟ್ ಅವರಿಂದ ಬಂದಾಗ ಓಕೆ ಫೈನ್, ಇವ್ರಿಗೂ ಅರ್ಥ ಆಯ್ತಲ್ಲ ಅನ್ನೋ ಅಂತ. ಫಸ್ಟ್ ಆಫ್ ಆಲ್ ಆ ಮನುಷ್ಯನ ಒಂದು ಹಂಬಲ್ನೆಸ್ಸನ್ನು ತೋರಿಸುತ್ತೆ. ಅದು ಅವ್ರಿಗೆ ಅಗತ್ಯ ಇಲ್ಲ. ಅಷ್ಟೊಂದು ದೊಡ್ಡ ಕಂಪ್ನಿ, ಅಷ್ಟೊಂದು ದೊಡ್ಡ ಹೆಸರು ಎಲ್ಲ ಇರುವಾಗ ನಮ್ಮಂಥ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸನ್ನು ಅವ್ರ ಮನೇಲಿ ಥಿಯೇಟ್ರ್ ಇದೆ, ಕ್ಯೂಬ್ ಥಿಯೇಟರ್. ಸೊ ಅದರಲ್ಲಿ ತರಿಸಿ ನೋಡಿದ್ದಾರೆ ಸಿನಿಮಾ. ನೋಡಿ ಇಷ್ಟ ಆಗಿ ಎಲ್ಲರನ್ನೂ ಟೀಮನ್ನು ಕರೆಸಿದ್ದಾರೆ. ಆ ಮನುಷ್ಯನಿಗೆ ಅಗತ್ಯ ಇಲ್ಲ ನನ್ನ ಪ್ರಕಾರ ಹೇಳೋದಾದರೆ. ಬಟ್ ದ್ಯಾಟ್ ಶೋಸ್ ಹಿಸ್ ಹಂಬಲ್ನೆಸ್. ಅಂದರೆ ಒಂದು ಒಳ್ಳೆ ಕಂಟೆಂಟ್ನ ಸಪೋರ್ಟ್ ಮಾಡೋಕ್ಕೆ ಅವರು ಯಾವ ಸ್ಟೆಪ್ಪಿಗೆ ಹೋಗ್ತಾರೆ, ಎಷ್ಟು ಅಭಿಮಾನ ಇದೆ ಅವರಿಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅನ್ನೋದು ತೋರಿಸುತ್ತೆ ಅಂತ ನನಗೆ ಯಾವತ್ತೂ ಕ್ಲಿಯರ್ ಆಯಿತು. ಯಾಕಂತಂದರೆ ನಾವು ಖಾಲಿ ಹೊರಗಿನವ್ರು ಮಾತಾಡೋದು ಮಾತ್ರ ಕೇಳಿರ್ತೀವಿ. ಅವ್ರು ಹಾಗಂತೆ ಹೀಗಂತೆ, ಅವ್ರಿಗೆ ಹೀಗೆ ಆ್ಯಟಿಟ್ಯೂಡ್ ಅಂತೆ ಹೀಗೆ ಆ್ಯಟಿಟ್ಯೂಡ್ ಎಲ್ಲ ಕೇಳಿರ್ತೀವಿ ಅಷ್ಟೇ. ನಮಗೆ ಏನು ಅದರ ಬಗ್ಗೆ ತಿಳಿಯೋದೆ, ನಾವು ಜಡ್ಜ್ಮೆಂಟಲ್ ಆಗಿರ್ತೀವಿ ಒಬ್ಬನ ಬಗ್ಗೆ. ಸೊ ನಾವು ಅವ್ರ ಜೊತೆ ಎಷ್ಟು ಮಿಂಗಲ್ ಆಗುವಾಗ ನಮ್ಗೆ ಗೊತ್ತಾಗುತ್ತೆ ಏನು ಈ ಮನುಷ್ಯನ ಸತ್ಯತೆ ಏನು ಅಂತ. ಸೊ ಇಟ್ ವಾಸ್ ಅ ವೆರಿ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನಮ್ಮ ಸಿನಿಮಾದಲ್ಲೂ ಕೂಡ ರಾಜ್ಕುಮಾರ್ ಸರ್ ಬಿಟ್ಟೆಲ್ಲ ಇದೆ. ಸೊ ರಾಜ್ನ ಸ್ಪೆಷಲಿಯಾಗಿ ಕಂಗ್ರ್ಯಾಚುಲೇಟ್ ಮಾಡಿದ್ರು ಆ ಬಿಟ್ಟಿಗೋಸ್ಕರ. ಅಂದರೆ ಅವರು ಒಂದು ಮಾತು ಹೇಳಿದರು, ಅದು ನನಗೆ ತುಂಬ ಖುಷಿ ಆಯಿತು. ಅಪ್ಪಾಜಿಯವ್ರನ್ನ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ, ಬೇರೆ ಬೇರೆ ಸಿನಿಮಾದವರು, ಆದರೆ ನಿಮ್ಮದು ಮಾತ್ರ ನನ್ನ ಹೃದಯಕ್ಕೆ ತಟ್ಟಿದ್ದು ಅಂತ. ತುಂಬ ಖುಷಿ ಆಯಿತು ನನಗೆ. ಆಗ ರಾಜ್ನ ಒಂದು ರೈಟಿಂಗ್ ಕೆಪಾಸಿಟಿ ಬಗ್ಗೆ ನಂಗೆ ಖುಷಿ ಆಯಿತು. ಆ್ಯಂಡ್ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ತುಂಬ ಹೆಮ್ಮೆ ಆಯಿತು. ಆ್ಯಂಡ್ ಪುನೀತ್ ಸರ್ ರಿಯಲಿ ಲವ್ ದ ಮೂವಿ. ಸೊ ಎಲ್ಲರೂ ತುಂಬ ಒಂದು ವರ್ಷದಿಂದ ಪರಿಚಯ ಇರೋರ ಥರ ಮಾತಾಡಿ ಆ ಕ್ಲೋಸ್ನೆಸ್ ಬಿಲ್ಡಪ್ ಆಯಿತು. ಹಾಗೆ ರಾಜ್ ಅವರ ಪ್ರೊಡಕ್ಷನಲ್ಲಿ ಮಾಯಾಬಜಾರ್ ಅನ್ನೋ ಅಂತ ಒಂದು ಸಿನಿಮಾ ಮಾಡಿದರು. ಸೊ ನ್ಯೂ ಆಪರ್ಚುನಿಟೀಸ್ ಓಪನ್ ಆಯಿತು ನಮಗೂ ಕೂಡ. ಇಟ್ ವಾಸ್ ಅ ವೆರಿ ನೈಸ್ ಫೀಲಿಂಗ್. ಅದೆಲ್ಲ ನಾವು ಅಂದ್ಕೊಂಡಿರಲಿಲ್ಲ. ಮಂಗಳೂರು ಉಡುಪಿಯಲ್ಲಿ ರಿಲೀಸ್ ಮಾಡಿದರೆ ಸಾಕು ಅಂತ ಅಂದ್ಕೊಂಡಿರೋರು ಇಂಡಸ್ಟ್ರಿಯ ಸ್ಟಾಲ್ವಾರ್ಡ್ಸ್ ಅಂತ ಕರೆಯುವಂಥ ಫ್ಯಾಮಿಲಿಗೆ ಹೋಗಿ ಅವರ ಮನೆಗೆ ಹೋಗಿ ಈ ಸಿನಿಮಾದ ಬಗ್ಗೆ ಮಾತಾಡೋದು ಅಂತಂದರೆ ಇಟ್ಸ್ ಆಲ್ ಡ್ರೀಮ್ ಕಮ್ ಟ್ರೂ, ಡೆಸ್ಟಿನಿ ನಾನು ಹೇಳಿದಾಗೆ. ಇವತ್ತಿಗೆ ಒಂದು ಮೊಟ್ಟೆಯ ಕತೆ ರಿಲೀಸ್ ಆಗಿ ಮೋಸ್ಟ್ಲಿ 3 ವರ್ಷ ಆಗಿದೆ. 2017 ಜುಲೈ. ಸೊ ಈಗ 3 ವರ್ಷ ಆಲ್ಮೋಸ್ಟ್ ಆಗ್ತಾಯಿದೆ. ಸೊ ಇವತ್ತಿಗೂ ಕೂಡ ಜನರು ಅದನ್ನು ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಆ ಸಿನಿಮಾನ ನೋಡಬೇಕು, ಲಿಸ್ಟಲ್ಲಿ ಹಾಕ್ತಾರೆ ಅಂತ ಅಂದಾಗ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ನಮ್ಮ ಟೀಮ್ಗೂ ಕೂಡ ನಮ್ಮ ಎಲ್ಲ ಕೆಲಸ ಮಾಡಿರೋ ಅಂಥವರು ಎಲ್ಲರೂ ನಮ್ಮ ಫ್ರೆಂಡ್ಸೇ, ಯಾರು ಹೊರಗಿಂದ ಬಂದು ಕೆಲಸ ಮಾಡಿದವರಲ್ಲ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲ್ಲ, ಬಿಕಾಸ್ ಫ್ರೆಂಡ್ಸ್ ಯಾವತ್ತೂ ಥ್ಯಾಂಕ್ಸ್ ಹೇಳಲ್ಲ. ಇಟ್ಸ್ ಆಲ್ ಏನು ಹೇಳ್ತಾರೆ ಅದು ಆಗ್ತಾ ಹೋಗೋದು, ದ್ಯಾಟ್ಸ್ ಅ ಫ್ಲೋ. ಸೊ ನಾವೆಲ್ಲ ಒಂದು ಪ್ರಾಡಕ್ಟ್ಗೋಸ್ಕರ ದುಡ್ದಿದ್ದೀವಿ. ಆ್ಯಂಡ್ ಆ ಪ್ರಾಡಕ್ಟ್ ಇವತ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೀರಿ ನೀವೆಲ್ಲ. ಸೊ ನಿಮಗೆ ನಾನು ಚಿರಋಣಿ. ಹಾಗೆ ನಮ್ಮ ಮುಂದಿನ ಏನೆಲ್ಲ ಸಿನಿಮಾಗಳಿವೆ, ಈಗ ಗರುಡ ಗಮನ ರಿಷಭವಾಹನ ಆಗಿರ್ಬೋದು, ಅಥವಾ ನಮ್ಮ ರೂಪಾಂತರ ಸಿನಿಮಾ ಆಗಿರ್ಬೋದು, ಇಂಥ ಸುಮಾರು ಹೊಸ ಟೈಪ್ ಆಫ್ ಕಂಟೆಂಟ್ಸ್ನ ನಾವು ಕೊಡೋಕ್ಕೆ ಯಾವತ್ತೂ ಮುಂದೆ ಇರ್ತೀವಿ. ಅದನ್ನು ಸಪೋರ್ಟ್ ಮಾಡ್ತಾ ಬನ್ನಿ. ಅದನ್ನು ಚೆನ್ನಾಗಿದ್ದರೆ ನೋಡಿ ಅಂತಲೇ ನಾನು ಹೇಳೋದು. ಯಾಕಂದರೆ ಚೆನ್ನಾಗಿದ್ದರೆ ಮಾತ್ರ ಒಂದು 4 ಜನಕ್ಕೆ ಹೇಳಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ. ಸೊ ಹೀಗೆ ನಮ್ಮ ಮುಂದಿನ ವರ್ಕಿಗೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಸ್ಯಾಂಡಲ್ವುಡ್ನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನ ನೀವು ಫಾಲೋ ಮಾಡಲೇಬೇಕು. cinemagully.com ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ಗಲ್ಲಿ ಚಾನಲ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡೋದಕ್ಕೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ.